ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು we want justice we want justice we want justice ಬೇಕೇ ಬೇಕು ನ್ಯಾಯ ಬೇಕು ಮೂಲ ಉದ್ದೇಶ ಏನಂದರೆ ಸರ್, ಈಗ ಸರ್ಕಾರ ಕರೆದಿರುವಂಥ ಎ ಮತ್ತು ಡಬಲ್ ಎ ಸರ್, ಆ ಅಧಿಸೂಚನೆಯಲ್ಲಿ ಏನಂದರೆ ಸರ್, ಮುಖ್ಯವಾಗಿ ಏನಂದರೆ ಕೃಷಿ ಅಧಿಕಾರಿಗಳಾಗಬೇಕಂದ್ರೆ ಕೃಷಿ ಪದವೀಧರರು ಅಂತ ಹೇಳ್ಬೇಕು. ಮತ್ತು ICAR ಇಂದ ಅಕ್ರೆಡಿಟ್ ಪಡೆದಂಥ ವಿದ್ಯಾರ್ಥಿಗಳು ಮಾತ್ರ ಏನಂತಂದರೆ 10 ವರ್ಷ ಡಿಗ್ರಿ ಮಾತಾಡಿಕೊಂಡು BS ಅಗ್ರಿ ಮಾಡಿದ್ರೆ ಮಾತ್ರ ಲೈಸೆನ್ಸ್ ಕೊಡ್ತಾರೆ ಸರ್. ಏನು ಇಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳು ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಏನು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಕಾಲೇಜಿಗೆ ಮೇನ್ ಗೇಟನ್ನು ಕ್ಲೋಸ್ ಮಾಡ್ತಾ ಇರೋವಂಥದ್ದು ಎಲ್ಲ ಯೂನಿವರ್ಸಿಟಿ ನಡೀತಾ ಇದೆ. ಫ್ರೀಡಮ್ ಪಾರ್ಕಲ್ಲೂ ಕೂಡ ವಿದ್ಯಾರ್ಥಿಗಳು ಸರ್ಕಾರದ ಕದವನ್ನು ತಟ್ಟುವ ಪ್ರಯತ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಸುಮಾರಷ್ಟು ಇಷ್ಟು ವರ್ಷ ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳಿಗೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಇದು ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ನಾವು ಚರ್ಚೆ ಮಾಡ್ತೇವೆ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾವು ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡೋಣಂತೆ. ಏನು C&R ರೂಲ್ ಏನಿದೆ ಅದು 2022ರಲ್ಲಿ ಏನು ತಿದ್ದುಪಡಿ ಆಗಿದೆ, ಆ ತಿದ್ದುಪಡಿಲಿ 15% ಕೋಟವನ್ನು ಇಟ್ಟಿದ್ದಾರೆ. ಅದು ಇಂಜಿನಿಯರಿಂಗ್ ಮತ್ತು ಬಯೋಟೆಕ್ನಾಲಜಿ ಇಂಜಿನಿಯರಿಂಗಲ್ಲಿ ಅವರಿಗೆ. ಅದ್ರ ಬಗ್ಗೆ ವಿಶೇಷವಾಗಿ ಕೂಲಂಕಷವಾಗಿ ಚರ್ಚೆ ಆಗಬೇಕು. ಆ ಚರ್ಚೆಯನ್ನು ಖಂಡಿತವಾಗ್ಲಿ ವಿದ್ಯಾರ್ಥಿಗಳ ಪರವಾಗಿ ನಾವಲ್ಲಿ ವಿಧಾನ ಪರಿಷತ್ತಲ್ಲಿ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಏನು ಹೋರಾಟಕ್ಕೆ ಖಂಡಿತವಾಗ್ಲೂ ಫಲ ಸಿಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಿಯಾರ್ ಭಂಡಾರಿ. ನಾನು 3rd ಇಯರ್ BSc ಅಗ್ರಿಯಲ್ಲಿ ಓದಿದ್ದೀನಿ. ಇವತ್ತು ನಮ್ಮ ಕೆಳದಿ ಶಿವಪ್ಪ ನಾಯಕದಲ್ಲಿ ನಾವು ಕೂಡ ಇವತ್ತು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಏನ್ ಮಾಡಿದ್ವಿ ಅಂದ್ರೆ, ಇವತ್ತು ನಮ್ಮ ಪೂರ್ತಿ ಗೇಟ್, ಎಲ್ಲ ಕಾಲೇಜ್ ಗೇಟ್ಸ್ ಅನ್ನು ಕ್ಲೋಸ್ ಮಾಡಿ ಟೀಚರ್ ಸ್ಟಾಫ್ಸ್ ಅನ್ನೆಲ್ಲ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಯಾಕಂದ್ರೆ ನಾವು ಕೂಡ ನಮ್ಮ ಬೇರೆ ಯೂನಿವರ್ಸಿಟಿಗೆ ಸಪೋರ್ಟ್ ಮಾಡ್ಬೇಕಂತ ಹಠದಲ್ಲಿ ಇಲ್ಲಿ ಇದೀವಿ. ಹಾಗೆ ಇದು ನಮ್ದು 4 ಡಿಮಾಂಡ್ಸ್ ಇದೆ. AO ಎಕ್ಸಾಮ್ಗೆ BTech ಮತ್ತೆ ಯೂನಿವರ್ಸಿಟಿ ಕಾಲೇಜಸ್ ಅನ್ನು ತೆಗಿಸ್ಬೇಕಂದ್ರೆ, ಇಂಜಿನಿಯರಿಂಗ್ ಕಾಲೇಜಸ್ಗೆ ರೈಟ್ಸ್ ಇಲ್ಲ. ನಾವು ಅಗ್ರಿಕಲ್ಚರ್ ಅಂದ್ಬಿಟ್ಟು ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ರೈಟ್ಸ್ ಇಲ್ಲ. ಹಾಗೇನೆ ಇದು C&R ರೂಲ್ಸ್ ಅನ್ನು ಚೇಂಜ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಎಲ್ಲರಿಗೂ. ಮತ್ತೆ ಇವತ್ತು MLC ಅವರು ಬಂದು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ C&R ರೂಲ್ಸ್ ಅನ್ನು ವಿಧಾನಸೌಧದಲ್ಲಿ ವಿಚಾರಿಸುತ್ತಾರಂತೆ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಸೊ ನಾವು MLC ಧನಂಜಯ್ ಸರ್ ಅನ್ನು ಧನ್ಯವಾದ ಅಂತ ಸ್ವೀಕರಿಸಿದ್ದೀವಿ. ಹಾಗೇನೆ ಎಲ್ಲ ಪ್ರೊಟೆಸ್ಟ್ ಚೆನ್ನಾಗಿ ನಡೀತಾ ಇದೆ. ಸಮ್ ಪಾರ್ಟ್ ಆಫ್ ದ protest has been succeeded. So still we are looking forward to make it a complete success, and that's how everyone are being united and doing well.